ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾರೇ ಪ್ರಭಾವಿ ವ್ಯಕ್ತಿ ಆಗಿರಲಿ, ಅಪರಾಧ ಮಾಡಿದಾಗ ಖಂಡಿಸಲೇಬೇಕು. ಸಿನಿಮಾನ ರೀತಿಯಲ್ಲೇ ಕೊಲೆ ಮಾಡಿರುವುದನ್ನ ನೋಡಿ ದಿಗ್ಭ್ರಮೆಯಾಗಿದೆ. ನಾಯಕ ನಟ ದರ್ಶನ್ ಅವರನ್ನ ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು. ಇವರ ಸಿನಿಮಾಗಳನ್ನ ಬ್ಯಾನ್ ಮಾಡಲಿ ಅಂತ ಮಾಜಿ ಶಾಸಕ ಎ.ಟಿ. ರಾಮಸ್ವಾಮಿ ಆಗ್ರಹಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸಮಾಜದಲ್ಲಿ ಯಾರೇ ಆಗಲಿ ಘೋರ ಅಪರಾಧವನ್ನ ನಾವೆಲ್ಲರೂ ಕೂಡ ಖಂಡಿಸಲೇಬೇಕು. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಸಿನಿಮಾ ಶೈಲಿಯಲ್ಲಿ ಬೆಂಗಳೂರಿಗೆ ಕರೆತಂದು ಕೊಲೆ ಮಾಡಿದ್ದಾರೆ. ಆ ನಟ ನಾಡಿನ ಕಲೆ, ಸಂಸ್ಕೃತಿ, ಸಂಪ್ರದಾಯವನ್ನ ಎತ್ತಿ ಹಿಡಿಯಬೇಕಿತ್ತು. ಮೇರು ನಟ ಎಂದು ಹೆಸರು ಪಡೆದಿದ್ದ ದರ್ಶನ್ ಪಟಾಲಂ ಕೊಲೆ ಮಾಡಿರುವುದು ನೋಡಿ ದಿಗ್ಭ್ರಮೆಯಾಗಿದೆ. ಇಂಥವರಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಹಣ, ಹೆಸರು ಗಳಿಸಿ ಇಂತಹ ಕೃತ್ಯ ಮಾಡಿರುವುದು ದುರಾದೃಷ್ಟಕರ. ಉರಿದವರು ಬೂದಿಯಾಗಲೇಬೇಕು. ಉರಿದವರು ಒಂದಲ್ಲ ಒಂದು ದಿನ ನಾಶ ಆಗ್ತಾರೆ ಎನ್ನುವುದಕ್ಕೆ ನಟ ದರ್ಶನ್ ಉದಾಹರಣೆ. ಹಣದಿಂದ ಇಂತಹ ಪ್ರಕರಣದಲ್ಲಿ ಖುಲಾಸೆಯಾಗಿದ್ದಾರೆ. ಇದು ಕಾನೂನು ದೌರ್ಬಲ್ಯವೋ ಗೊತ್ತಿಲ್ಲ. ರಣರೋಚಕ ದುರ್ಘಟನೆ ನಡೆದಿದೆ. ಮೇರು ನಟ ಯುವ ರಾಜಕಾರಣಿ ಕೊಲೆ, ಅತ್ಯಾಚಾರದಲ್ಲಿ ಭಾಗಿಯಾಗಿರುವುದು ಕನ್ನಡ ನಾಡಿಗೆ ಶೋಭೆ ತರುವುದಿಲ್ಲ. ಸೆಲೆಬ್ರಿಟಿಗಳು ಪ್ರಖ್ಯಾತರಾಗಬೇಕು, ಆದರೆ ಕುಖ್ಯಾತರಾಗ್ತಿದ್ದಾರೆ. ಈ ಪ್ರಕರಣ ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದು ರಾಜ್ಯಕ್ಕೆ ತಂದಿರುವ ದೊಡ್ಡ ಕಳಂಕ ಅಂತ ಬೇಸರ ವ್ಯಕ್ತಪಡಿಸಿದರು. ಚಲನಚಿತ್ರ ವಾಣಿಜ್ಯ ಮಂಡಳಿ, ಇತರ ಸಂಘಗಳು ಇರಬಹುದು, ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ನಾಯಕ ನಟ ದರ್ಶನ್ ಹಿಂದೆ ಇಂತಹ 10 ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಆಗ ಅವರ ಮೇಲೆ ಕಠಿಣ ಕ್ರಮ ಆಗಿದ್ರೆ ಇಂತಹ ಘಟನೆಗಳು ಮತ್ತೆ ನಡೀತಾ ಇರಲಿಲ್ಲ. ಕಾನೂನು ಕುಣಿಕೆ ಬಿಗಿ ಇಲ್ಲ. ಹಿಂದಿನ ಮೇರು ನಟರು ಮದ್ಯ ಸೇವಿಸುವುದು, ಸಿಗರೆಟ್ ಸೇದುವ ದೃಶ್ಯದಲ್ಲಿ ನಟಿಸೋದಿಲ್ಲ. ಆ ದೃಶ್ಯ ತೆಗಿರಿ ಎಂತಾಯ್ತು. ಅವರಲ್ಲಿ ಇವರಲ್ಲಿ ಇದನ್ನ ಉಗ್ರ ಪದದಲ್ಲಿ ಖಂಡಿಸ್ತೀನಿ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಇವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಿಂದೆ ಹಲವು ದೇಶದ್ರೋಹ, ಕೋಟಾ ನೋಟ, ಮುದ್ರಣದಂತಹ ಪ್ರಕರಣಗಳು ಖುಲಾಸೆಯಾಗಿದೆ. ಸರ್ಕಾರ ಮತ್ತು ಇಲಾಖೆಗಳು ಕಾನೂನು ಕ್ರಮದ ಜೊತೆಗೆ ಎಷ್ಟು ಜನಕ್ಕೆ ಶಿಕ್ಷೆಯಾಯಿತು ಅನ್ನೋದನ್ನ ಗಮನಿಸಬೇಕು. ಹಣದ ಮುಂದೆ ಕಾನೂನು ಮೂಕವಾಗ್ತಾ ಇದೆ. ದುಡ್ಡಿಂದ ಶಿಕ್ಷೆ ತಪ್ಪಿಸುವ ಸಂದರ್ಭಗಳೇ ಹೆಚ್ಚಾಗಿದ್ದು, ಇಂತಹ ಕೆಟ್ಟ ಹೂಡುಗಳ ಮಾಫಿಯಾವನ್ನ ನಿಯಂತ್ರಣ ಆಗಬೇಕು. ಆದ್ರೆ ಅವರೇ ಸರ್ಕಾರವನ್ನ ನಿಯಂತ್ರಣ ಮಾಡ್ತಿದ್ದಾರೆ. ಹಿಂದೆ ಇವರ ಮೇಲೆ ಬಂದಿದ್ದ ಪ್ರಕರಣದಲ್ಲಿ ಕಠಿಣ ಕ್ರಮ ಆಗಲಿಲ್ಲ. ಹಾಗಾಗಿ ಇಂದು ಕೊಲೆಯ ಹಂತಕ್ಕೆ ಬಂದಿದೆ ಎಂದರು. ಈಗಲಾದರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕು. ಇಂತಹ ನಟರು ನಮ್ಮ ರೋಲ್ ಮಾಡೆಲ್ಗಳು. ಇವರೆಲ್ಲ ಕುಖ್ಯಾತರು. ಇವರನ್ನ ಚಲನಚಿತ್ರ ಮಂಡಳಿಯಿಂದ ಹೊರದಬ್ಬಬೇಕು. ಇವರ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ನಟ ದರ್ಶನ್ ಅವರೇ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ದೂರು ದಾಖಲಿಸ್ಕೊಳ್ತಕ್ಕಂಥವ್ರು, ಕಾನೂನು ಕ್ರಮ ಕೈಗೊಳ್ತಕ್ಕಂಥವ್ರು ಇಂತಹ ಮೊಕದ್ದಮೆಗಳಲ್ಲಿ ವಿಫಲರಾಗ್ತಿದ್ದಾರೆ. ಇದು ಕಾನೂನಿನ ದೌರ್ಬಲ್ಯವೋ, ಇಲಾಖೆಯ ದೌರ್ಬಲ್ಯವೋ, ಆಡಳಿತಗಾರರ ದೌರ್ಬಲ್ಯವೋ ಅಂತ ಹೇಳಿ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ. ಇಂತಹ ರಣರೋಚಕ ಒಂದು ದುರ್ಘಟನೆ ನಡೆದಿದೆ. ಕೊಲೆಯಲ್ಲಿ ಮತ್ತು ಅತ್ಯಾಚಾರಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಇದು ಕನ್ನಡ ನಾಡಿಗೆ, ಕರ್ನಾಟಕಕ್ಕೆ ಶೋಭೆಯನ್ನ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು. ಆದರೆ ಕುಖ್ಯಾತರಾಗ್ತಾ ಇರ್ತಕ್ಕಂಥದ್ದು ನಮ್ಮ ನಾಡಿನ ಸಂಸ್ಕೃತಿಗೆ ದೊಡ್ಡ ಪೆಟ್ಟು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆಗಲೇಬೇಕು. ಇದೇ ಮೊದಲಲ್ಲ ಅವರ ಘಟನೆ. ಇದು ಕೊಲೆ ಹಂತಕ್ಕೆ ಹೋಗಿದೆ. ಹಿಂದೆ 10 ಘಟನೆಗಳಲ್ಲಿ ಅವರು ಸಿಕ್ಕಿ ಹಾಕಿಕೊಂಡಿದ್ದನ್ನ ನೀವು ಕೂಡ ಗಮನಿಸಿದಿರಿ, ನೋಡಿದ್ದೀರಿ, ಕೇಳೂ ಇದ್ದೀರಿ. ಆದ್ರೆ ಅವ್ರ ಮೇಲೆ ಕಠಿಣವಾದ ಕಾನೂನು ಕ್ರಮ ಆಗಿದ್ರೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ವೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಾನೂನಿನ ಕುಣಿಕೆ ಇರ್ತಕ್ಕಂಥದ್ದು ಬಡವರ ಮೇಲೆ ಮಾತ್ರ ಪ್ರಭಾವ ಬೀರ್ಲಿಕ್ಕಲ್ಲ, ಕಾನೂನಿನ ಕುಣಿಕೆ ಪ್ರಭಾವಶಾಲಿಗಳ ಮೇಲೆ ಆಗಬೇಕು. ನಾವು ಬರುವಾಗ ಮಾತಾಡ್ಕೊಂಡು ಬರ್ತಾ ಇದ್ವಿ, ಇಂತಹ ಸೆಲೆಬ್ರಿಟಿಗಳು, ಪ್ರಖ್ಯಾತರು, ಸಾವಿರಾರು ಲಕ್ಷಾಂತರ ಜನ ಅಭಿಮಾನಿಗಳನ್ನ ಹೊಂದಿರ್ತಕ್ಕಂಥವ್ರು, ಇವರೇ ಕುಖ್ಯಾತರಾಗ್ಬಿಟ್ರೆ ಅವ್ರ ಅಭಿಮಾನಿಗಳಿಗೆ ಮಾರ್ಗದರ್ಶನ ಹೇಗೆ ಮಾಡ್ತಾರೆ? ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ನಟನೆ ಮಾಡುವಾಗ ಆ ಮೇರು ನಟ ಸಿಗರೇಟ್ ಸೇದಿ ಅಂದ್ರೆ ಇಲ್ಲ ಕುಡಿಯುವ ಸೀನ್ ಬಂದ್ರೆ ಮದ್ಯಪಾನದ ಸೀನ್ಗೆ ಇಲ್ಲ ನಾನು
ಆ ಸೀನ್ನಲ್ಲಿ ಭಾಗವಹಿಸೋದಿಲ್ಲ, ಅದನ್ನು ತೆಗಿರಿ ಅಂತ ಹೇಳ್ತಿದ್ರು. ಸಿಗರೇಟ್ ಸೇದೋದನ್ನು ಕೂಡ ನಾನು ಮಾಡೋದಿಲ್ಲ. ನನ್ನ ಲಕ್ಷಾಂತರ ಅಭಿಮಾನಿಗಳು, ನನ್ನ ಫಾಲೋವರ್ಸ್ ಇದ್ದಾರೆ, ಅಭಿಮಾನಿಗಳಿದ್ದಾರೆ, ಅದನ್ನು ಅನುಕರಣೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಅವರೆಲ್ಲಿ, ಇವರೆಲ್ಲಿ? ಇಂಥವರನ್ನ ನಾನು ಬಹಳ ಉಗ್ರವಾದ ಪದಗಳನ್ನ ಉಪಯೋಗ ಮಾಡಿ ಖಂಡನೆ ಮಾಡ್ತಿದ್ದೀನಿ. ಯಾರು ಕಾನೂನು ಕ್ರಮ ಕೈಗೊಳ್ಳಬೇಕೋ ಅವ್ರು ಯಾವುದೇ ಕಾರಣಕ್ಕೂ ಸಡಿಲ ಬಿಡಬಾರ್ದು. ಒಂದು ರಾಜ್ಯಕ್ಕೆ, ಸಮಾಜಕ್ಕೊಂದು ಸಂದೇಶ ಹೋಗಬೇಕು. ಈ ತರ ತಪ್ಪು ಮಾಡಿದವ್ರ ಮೇಲೆ ಕ್ರಮಗಳು ಆಗೇ ಆಗ್ತದೆ ಅಂತಕ್ಕಂಥದ್ದು ಒಂದು ಭಾವನೆ ಬರೋ ರೀತಿಯಲ್ಲಿ ಮಾಡಬೇಕು. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಹಿಂದೆ ನಾವು ನೋಡಿದ್ದೀವಿ ದೇಶದ್ರೋಹದ ಕ್ರಿಮಿನಲ್ ಸ್ವರೂಪದ ಪ್ರಕರಣಗಳಾದ್ರೂ ಕೂಡ ಬಹುತೇಕ ಪ್ರಕರಣಗಳು ಖುಲಾಸೆ ಆಗಿದ್ದಾವೆ. ಅದನ್ನೇ ಹೇಳಿದ್ದು, ಯಾರು ಇಂತಹ ಕೆಟ್ಟ ಹುಳುಗಳನ್ನ, ಮಾಫಿಯಾಗಳನ್ನ ನಿಯಂತ್ರಣ ಮಾಡಬೇಕು, ಆ ಕೆಟ್ಟ ಹುಳುಗಳೇ, ಮಾಫಿಯಾಗಳೇ ಆಡಳಿತವನ್ನ ನಿಯಂತ್ರಣ ಮಾಡಿಬಿಟ್ರೆ ಇಂತಹ ಸನ್ನಿವೇಶಗಳು ಉದ್ಭವ ಆಗ್ತದೆ. ಹಿಂದೆ 10 ಪ್ರಕರಣಗಳಿಂದ ಅವ್ರು ಭಾಗಿಯಾಗಿದ್ರು, ಕ್ರಿಮಿನಲ್ ಸ್ವರೂಪದ ಪ್ರಕರಣಗಳಲ್ಲಿ. ಮುಲಾಜಿಗೆ ಒಳಗಾಗಿ ಅವರಿಗೆ ವಿನಾಯಿತಿ ಕೊಟ್ಟಿದ್ರಿಂದ, ಕಠಿಣ ಕ್ರಮ ಕೈಗೊಳ್ಳೋದ್ರಿಂದ ಇವತ್ತು ಕೊಲೆ ಹಂತಕ್ಕೆ ಬಂತು. ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಬೇಕು, ಯಾವುದೇ ಮುಲಾಜಿಗೆ ಒಳಗಾಗಬಾರ್ದು, ದಾಕ್ಷಿಣ್ಯಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸಿಬಿಐನಲ್ಲಿರೋರು ಇವರೇ. ದಕ್ಷತೆಯಿಂದ ಇರೋರು ಕೆಲಸ ಮಾಡಬೇಕು. ನೋಡಿ, ಸುಪಾರಿ ಕೊಟ್ಟರು, ಹಣ ತಗೊಂಡು ಬಿಸಾಟಕ್ಕೆ 30 ಲಕ್ಷ ರೂಪಾಯಿ ಅಂತೇಳಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ವರದಿಯಾಗಿದೆ. ನಾನೇ ತಪ್ಪು ಮಾಡಿದ್ದೇನೆ ಅಂತ ಒಪ್ಪು ಅಂತೇಳಿ ಪ್ರತಿಯೊಬ್ಬರಿಗೂ 4-5 ಜನಕ್ಕೆ 5 ಲಕ್ಷ ಅಂತ ಹೇಳಿ ವರದಿಯಾಗಿದೆ. ಇಂತಹ ನಟರು ನಮ್ಮ ರೋಲ್ ಮಾಡೆಲ್ಗಳ ಕುಖ್ಯಾತರು ಅಂತ ಹೇಳಿದೆ ನಾನು, ಅದಕ್ಕಾಗಿ ಆ ಪದವನ್ನು. ಕುಖ್ಯಾತರು ಅವರೆಲ್ಲ. ಇವರನ್ನ ಸಿನಿಮಾ ರಂಗದಿಂದ ಹೊರದಬ್ಬಬೇಕು, ಅವ್ರ ಚಿತ್ರಗಳನ್ನ ಬ್ಯಾನ್ ಮಾಡಬೇಕು. ಚಲನಚಿತ್ರ ಮಂಡಳಿಗೆ ಆ ಬದ್ಧತೆ ಇದೆ. ಯಾವ ರೋಲ್ ಮಾಡಲ್ಲ ಇವರು. ನಾನು ಅನೇಕ ಸಾರಿ ಉದಯಕುಮಾರ್ ಅನೇಕ ಸಾರಿ ಹೇಳಿದ್ದೀನಿ, ಬಡವರಿಗೆ ಶಿಕ್ಷೆ, ಬಲಾಢ್ಯರಿಗೆ ರಕ್ಷಣೆ, ಪ್ರಭಾವಿಗಳಿಗೆ ರಕ್ಷಣೆ ದೊರಕ್ತಾ ಇದೆ ಇಂದಿನ ಆಡಳಿತದಲ್ಲಿ ಅಂತ ಹೇಳಿ. ಕಾನೂನಿನ ಉದಾರತೆಯ ಪ್ರಯೋಜನಗಳನ್ನ ಹಣವಂತರು, ಪ್ರಭಾವಶಾಲಿಗಳು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಆ ಕಾನೂನಿನ ಕಿಂಡಿ ಒಳಗೆ ಅವರೆಲ್ಲ ಮುಚ್ಚಲು ಹೋಗ್ತಿದ್ದಾರೆ. ಸಣ್ಣ ಪುಟ್ಟವ್ರು ಮಾತ್ರ ಆ ಕಾನೂನಿನ ಕಠೋರ ಗಾತ್ರಕ್ಕೆ ಸಿಲುಕಿ ನಲುಗ್ತಾ ಇದ್ದಾರೆ, ನರಳ್ತಾ ಇದ್ದಾರೆ. ಕಾರಣ ಹಣ. ನಾನು ಹೇಳಿದ ಕೊಟ್ಟ ನೋಟ್ ಪ್ರಿಂಟ್ ಮಾಡಿದ ಮಿಷಿನ್ ಸಹಿತ ಸೀಸ್ ಮಾಡಿದ್ರಲ್ಲ, ಒಂದೇ ಒಂದು ಪ್ರಕರಣದಲ್ಲಿ ಶಿಕ್ಷೆ ಆಗಿದೆಯಾ? 15 ದಿವಸ ನ್ಯಾಯಾಂಗ ಬಂಧನ ಕೊಡ್ತಾರೆ, ಆಮೇಲಿಂದ ಬೇಲ್ ಮೇಲೆ ಬರ್ತಾರೆ ಹೊರಗಡೆ. ಯಾರಿಗೆ ಶಿಕ್ಷೆ ಆಗಿದೆ ಹೇಳಿ? ಎಲ್ಲರಿಗೂ ದುಡ್ಡು ಕೊಟ್ಟು ಸಾಕ್ಷಿದಾರನ್ನ ಬಾಯಿ ಮುಚ್ಚಿಸ್ತಾರೆ. ಸರ್ಕಾರಿ ಕಾನೂನು ಕೋಶನೂ ಕೂಡ ಬಹಳ ದುರ್ಬಲ ಆಗಿದೆ. ಇದನ್ನ ಸರಿ ಮಾಡ್ಕೊಳ್ದೇ ಇದ್ರೆ ಅವರೆಲ್ಲ ಈ ರಾಜ್ಯಕ್ಕೆ, ಈ ಸಮಾಜಕ್ಕೆ, ಮತದಾರ ಪ್ರಭುಗಳಿಗೆ ಮಾಡ್ತಕ್ಕಂಥ ಘೋರ ಅನ್ಯಾಯ ಅನ್ನೋ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ನಾನು ಹೇಳ್ತಿರ್ತಕ್ಕಂಥದ್ದು, ನಾನು ಇವತ್ತು ಹೇಳಿಲ್ಲ, 5-6 ತಿಂಗಳ ಹಿಂದೆನೂ ಹೇಳಿದ್ದೀನಿ. ಒಂದ್ ದಿವಸ ಹೊಳೆನರಸೀಪುರದಲ್ಲಿ ಮೀಡಿಯಾ ಸ್ನೇಹಿತರು ಯಾರೋ ಇಬ್ಬರು ಕೇಳಿದಾಗ ಅಲ್ಲೂ ಕೂಡ ನಾನು ಹೇಳಿದ್ದೀನಿ, ರಾಜಕಾರಣ ಮಾಡಬಾರ್ದು, ಸರ್ಕಾರವಾಗಲಿ ಯಾವುದೇ ಪಕ್ಷ ಆಗಲಿ. ತಪ್ಪನ್ನ ತಪ್ಪು ಅಂತ ಹೇಳ್ಬೇಕು, ಖಂಡಿಸ್ಬೇಕು. ಆಗ ಮಾತ್ರ ಸಮಾಜದ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಅವಕಾಶ ಆಗ್ತದೆ. ಈಗ ತನಿಖೆ ಹಂತದಲ್ಲಿದೆ, ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅವ್ರು ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ. ನಿಷ್ಪಕ್ಷಪಾತವಾಗಿ ಮಾಡಬೇಕು, ನೊಂದವರಿಗೆ ಪರಿಹಾರನೂ ಕೊಡಬೇಕು. ಈಗ ರೇಣುಕಾ ಸ್ವಾಮಿ ಕುಟುಂಬ ಪಾಪ
ಮನೆಗೆ ಆಧಾರವಾಗಿದ್ದರು ಅವರೊಬ್ಬರೇನೆ. ಆಧಾರವೇ ಕಳ್ಕೊಂಡ್ಬಿಟ್ಟಿದೆ. ಆ ಕುಟುಂಬಕ್ಕೂ ಸರ್ಕಾರ ನೆರವು ಕೊಡ್ಬೇಕಲ್ವಾ? ಇಂಥದಕ್ಕೆ ಸರ್ಕಾರ ಮುಂದೆ ಬರಬೇಕು, ಸಾಂತ್ವನ ಹೇಳಬೇಕು, ಧೈರ್ಯ ತುಂಬಬೇಕು, ಬದುಕಿಗೆ ಆಶ್ರಯ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀನಿ. ಹೇಳ್ತಿದ್ದೆ ನಮ್ಮ ಮಾಧ್ಯಮದ ಮೂಲಕನೇ ಹೇಳ್ತಾರೆ. ಇಲ್ಲ ಬರ್ದಿಲ್ಲ, ಅವ್ರಿಗೆಲ್ಲ ಓದ್ಲಿಕ್ಕೆ ಪುರುಷತ್ತಿಲ್ಲ. ನಾವು ಬರೆದಾಗ ಬರೆಯೋ ಪತ್ರ ನಾವು ಹೇಳೋ ಮಾತುಗಳನ್ನ ಕೇಳೋ ಸ್ಥಿತಿಲಿ ಇದಾರ. ಅಧಿಕಾರಕ್ಕೆ ಹೋದ್ಮೇಲೆ ಅಮಲು ಏರಿ ಬಿಡ್ತದೆ. ಈಗ ಹೇಗ್ ಮುಂದೆ ಬರ್ತಾರೆ ರೀ ಹೇಳಿಕೆ ಕೊಡ್ಲಿಕ್ಕೆ, ದೂರು ಕೊಡ್ಲಿಕ್ಕೆ? ತಮ್ಮ ಕುಟುಂಬದ ಗೌರವದ ಪ್ರಶ್ನೆ, ಮಕ್ಕಳ ಭವಿಷ್ಯದ ಪ್ರಶ್ನೆ, ಸಣ್ಣ ಸಂಬಂಧಿಕರು ನೋಡಿದವರೆಲ್ಲ ಯಾವ ರೀತಿ ಅವ್ರನ್ನ ದೃಷ್ಟಿ ಇರ್ತದೆ ಹೇಳಿ. ಅದಕ್ಕಾಗಿ ಅಂಜಿಕೊಂಡು ಮರ್ಯಾದೆಗೆ, ಮಾನಕ್ಕೆ, ಅವ್ರ ಮಾನ ಹೋಗಿದ್ರು ಕೂಡ ಹೊರಗಡೆ ನಮ್ಮ ಮಾನ ಕಾಪಾಡ್ಕೋಬೇಕು ಅಂತ ಹೇಳಿ ನಾವು ಬಟ್ಟೆ ಹಾಕೊಳ್ತೀವಿ. ಇಲ್ಲಿ ಮನೇಲೇ ಒಂಥರ ಬಟ್ಟೆ ಹಾಕೊಳ್ತೀವಿ, ಮಲಗುವಾಗಲೇ ಮತ್ತೊಂದು ಬಟ್ಟೆ ಹಾಕೊಳ್ತೀವಿ. ಮನ ಕಾಪಾಡಕ್ಕೆ ಹೊರಗಡೆ ಬಂದಾಗ ಹಾಕೊಳ್ಳೋ ಬಟ್ಟೆನೇ ಬೇರೆ ಇಲ್ಲ. ಹೇಗೆ ಧೈರ್ಯ ಬರ್ತದೆ ಹೇಳಿ? ಮೊದಲೇ ಅಬಲೆ ಇರೋ ಚುಚ್ಚು ಮಾತುಗಳು ಬೇರೆ ಇರ್ತದೆ. ಇನ್ನೂ ಆ ಮಟ್ಟಕ್ಕೆ ನಮ್ಮ ಸಮಾಜದಲ್ಲಿ ಮಹಿಳೆಯರು ಮುಂದೆ ಬರ್ತಾ ಇಲ್ಲ, ಆ ಮಟ್ಟಕ್ಕೆ ಬರ್ತಾ ಇಲ್ಲ. ಅವ್ರಿಗೆ ತುಂಬ್ತಾ ಇರ್ತಕ್ಕಂಥ ಧೈರ್ಯ ಸಾಲದು. ಕುಟುಂಬಸ್ಥರು ತುಂಬ್ತಾರ, ಕುಟುಂಬದ ಜೊತೆ ಇರ್ಬೇಕಲ್ಲ ಅವರು. ಅವ್ರ ಧೈರ್ಯ ತುಂಬಲಿಕ್ಕೆ ಸಾಧ್ಯನಾ? ಇಲ್ಲ, ನೀನು ಹೋಗಿ ಹೇಳು ಅಂತ ಹೇಳ್ತಾರ. ಮರ್ಯಾದೆ ಹೋಗ್ತದೆ, ಬೇಡ ಅಂತ ಹೇಳ್ತಾರೆ. ಮಾನ ಹೋಗ್ತದೆ, ಬೇಡ ಅಂತ ಹೇಳ್ತಾರೆ. ಇನ್ನೂ ನಮ್ಮಲ್ಲಿ ಆ ಭಾವನೆ ಇದೆ. ಕೆಲವರು ಮೂರ್ನು ಬಿಟ್ಟವ್ರು ಇದ್ದಾರೆ, ಅವ್ರ ಊರಿಗೆ ದೊಡ್ಡವರು ಅಂತ ಹೇಳಿ ಅವ್ರು ಹೋಗ್ತಾರೆ ಅಷ್ಟೇ. ಬಟ್ ಅವ್ರು ಧೈರ್ಯವಂತರಾಗಿ ಬಂದು ಹೇಳಿದ್ರೆ ಇಂತಹ ಘಟನೆಗಳು ಮತ್ತೆ ಇನ್ನೆಲ್ಲೂ ನಡೆದಂಗೆ ಒಂದು ಎಚ್ಚರಿಕೆ ಗಂಟೆ ಹೋಗ್ತಾರೆ. ಬರ್ಬೇಕು ಅವರು ಧೈರ್ಯವಾಗಿ. ಕುಟುಂಬದವರು ಅದಕ್ಕೆ ಒತ್ತಾಸೆಯಾಗಿ ನಿಲ್ಬೇಕಲ್ಲ. ಥ್ಯಾಂಕ್ ಯು. ಶೀಘ್ರಗತಿ ನ್ಯಾಯಾಲಯವನ್ನ ತೆರೆದು ಏನಂತೀರಿ ಅದಕ್ಕೆ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರಣೆ ಮಾಡಿ ಅತ್ಯುಗ್ರವಾದಂತಹ ಶಿಕ್ಷೆನ ಅಪರಾಧಕ್ಕೆ ಏನ್ ಕೊಡ್ಬೇಕೋ ಅಲ್ಲಿಂದ ಅಪಹರಣ ಮಾಡ್ಕೊಂಡು ಬಂದಿದ್ದಾರೆ. ಮೊದಲನೇದು, ಎರಡನೇದು ಹೊಡೆದು, ಮರ್ಮಾಂಗಕ್ಕೆ ಸಹಿತ ಹೊಡೆದು ಕೊಲೆಯಾಗಿದೆ. ಆಮೇಲೆ ಹಣನ ಬಿಸಾಕ್ಲಿಕ್ಕೆ ಹೆಣನ ಸುಪಾರಿ ಕೊಟ್ಟು ಮಾಡಿದ್ದಾರೆ. ಒಂದಲ್ಲ, ಎರಡಲ್ಲ, 3-4 ಅತ್ಯುಗ್ರವಾದಂತಹ ಕ್ರಿಮಿನಲ್ ಪ್ರಕರಣಗಳು ಈ ಒಂದು ಕೇಸ್ನಲ್ಲಿ ನಡೆದಿದೆ. ಪ್ರಕರಣದಲ್ಲಿ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗ್ಬೇಕು, ಶೀಘ್ರ ನ್ಯಾಯಾಲಯಕ್ಕೆ ವಹಿಸ್ಬೇಕು, ಅದಕ್ಕೆ ತೆರಿಬೇಕು. 3 ತಿಂಗಳೊಳಗೇನೆ ಅವ್ರಿಗೆ ಶಿಕ್ಷೆ ಆಗಬೇಕು, ಹೆಚ್ಚು ದಿವಸ ಹೋಗ್ಬಾರ್ದು. ಯಾವಾಗಕ್ಕೂ ಮಾಡ್ತೀರಿ, ಇದಕ್ಕೆ ಯಾಕೆ ಮಾಡೋದಿಲ್ಲ? ಎಷ್ಟು ಜನ ಆ ಕಲಾವಿದರ ಅಭಿಮಾನಿಗಳಾಗಿ ಪ್ರೋತ್ಸಾಹ ಕೊಟ್ಟರು, ಆ ವರ್ಚಸ್ಸನ್ನ ದುರುಪಯೋಗ ಮಾಡ್ಕೊಂಡ್ರು ಆ ವ್ಯಕ್ತಿ. ಹಿಂದೆ 10 ಪ್ರಕರಣ ಆದಾಗಲೇ ಕಠಿಣ ಕ್ರಮ ಕೈಗೊಂಡಿದ್ರೆ ಈ ಸ್ಥಿತಿಗೆ ಬರ್ತಿರ್ಲಿಲ್ಲ. ರೇಣುಕಾ ಸ್ವಾಮಿ ಕೊಲೆ ಆಗ್ತಿರ್ಲಿಲ್ಲ. ಅದಕ್ಕೆ ಕಠಿಣ ಕ್ರಮ ಆಗಬೇಕು, ಶೀಘ್ರ ನ್ಯಾಯಾಲಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ತೆರಿಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ನೋಡಿ ಯಾವ ಸಾರ್ವಜನಿಕ ಸಾಮಾನ್ಯ ಜನ ಮಾತಾಡ್ತಾರಲ್ಲ ಸರ್, ಅಲ್ಲಿಯ ರಾಜಕಾರಣಿ ಒಳಗೆ ಬರ್ತಾನೆ, ಏನು ಆಗಲ್ಲ, ಖುಲಾಸೆ ಎಲ್ಲಿ ಬಂತು ಸರ್? ನಮ್ಮ ಕಾನೂನು ಇವೆಲ್ಲ ಏನ್ ಸಾಮಾನ್ಯ ಜನಪ್ರತಿನಿಧಿಯಾಗಿ ಏನು ಸರ್? ಅದಕ್ಕೆ ಈ ಸಮಾಜಕ್ಕೆ ದೊಡ್ಡ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಕೆಟ್ಟವರಿಂದಲ್ಲ, ಅಧರ್ಮೀಯರಿಂದಲೂ ಅಲ್ಲ. ಈ ಸಮಾಜಕ್ಕೆ ದೊಡ್ಡ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಧರ್ಮೀಯರಿಂದ, ಒಳ್ಳೆಯವರಿಂದ, ಸಜ್ಜನರಿಂದ. ಯಾಕೆಂದ್ರೆ ಅವ್ರು ಕ್ರಿಯಾಶೀಲರಾಗಿಲ್ಲ. ನೋಡಿ, ಅಲ್ಲಿ ನಿನ್ನೆ ಅವನ ಇದಕ್ಕೆ ಸ್ಥಳ ತನಿಖೆ ಕರ್ಕೊಂಡು ಹೋದ್ರೆ ಜೈಕಾರ ಹಾಕ್ತಾರೆ. ಯಾವ ಸ್ಥಿತಿಗೆ ಬಂದಿದ್ದೀವಿ?
ಧಿಕ್ಕಾರ ಹಾಕ್ಲಿಲ್ಲ. ಅವ್ರ ಮನೆಯವ್ರಿಗೆ ಆಗಿದ್ರೆ, ಅವ್ರ ಅಣ್ಣ ತಮ್ಮಂದಿರಿಗೆ ಆಗಿದ್ರೆ ಏನ್ ಮಾಡ್ತಿದ್ರು ಹೇಳಿ. ಅದಕ್ಕೆ ಕ್ರಿಯಾಶೀಲರಾಗಿ ಯಾವಾಗ ಸಜ್ಜನರು, ಒಳ್ಳೆಯವರು, ನ್ಯಾಯವಂತರು, ಧರ್ಮವಂತರು, ಧರ್ಮೀಯರು ಇರೋದಿಲ್ಲ ಕ್ರಿಯಾಶೀಲರಾಗಿ, ಅಲ್ಲಿವರೆಗೆ ಇವೆಲ್ಲ ನಡ್ಕೊಂಡು ಹೋಗ್ತವೆ. ಅದಕ್ಕೆ ಜನರು ಕೂಡ ಜಾಗೃತರಾಗಬೇಕು ಅಂತೇಳಿ ನಾನು ನಿಮ್ಮ ಮಾಧ್ಯಮಗಳ ಮೂಲಕ ವಿನಮ್ರವಾಗಿ ಅವ್ರನ್ನ ವಿನಂತಿ ಮಾಡ್ತೀನಿ ಜನರ ಸಾರ್ವಜನಿಕರು. ನಿಮ್ಗೆಲ್ಲ ಗೊತ್ತಿರಬಹುದು, ನಾನು ಹೆಚ್ಚು ಲಂಬಿಸಿ ಆ ವಿಷಯನ ಮಾತಾಡಲಿಕ್ಕೆ ಈಗಾಗಲೇ ಮಾತನಾಡಿದ್ದೀನಿ. ಹಾಸನ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ 5-6 ತಿಂಗಳಿಂದ ಅವತ್ತು ಪ್ರತಿಭಟನೆ ಮಾಡೋ ದಿವಸ ನಾನು ಈ ಮಾತನ್ನು ಹೇಳಿದ್ದೆ ಸಂಕ್ಷಿಪ್ತವಾಗಿ. ನನಗೆ ಅಶ್ಲೀಲ ಚಿತ್ರಗಳನ್ನ ತೋರಿಸ್ಲಿಕ್ಕೆ ಬಂದರು. ನನಗೆ ತೋರಿಸ್ಬೇಡಿ, ನನ್ನ ಕಣ್ಣಲ್ಲೂ ನೋಡೋದಿಲ್ಲ, ಕಿವಿಲೂ ಕೇಳೋದಿಲ್ಲ, ನೀವು ಇದನ್ನ ಪ್ರಚಾರ ಮಾಡಬೇಡಿ, ಇದರಿಂದ ನೂರಾರು ಕುಟುಂಬಗಳು ಬೀದಿಗೆ ಬರ್ತವೆ, ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ, ಇದ್ರಲ್ಲಿ ಯಾರು ರಾಜಕಾರಣ ಬೆರೆಸಬೇಡಿ ಅಂತ ಹೇಳಿ ಮುಂದಿನ ವಿಷಯಕ್ಕೆ ಹೋಗಿ ದೊಡ್ಡವರು ಅವತ್ತೇ ಆ ವಿಷಯನ ಗಮನಿಸಿದ್ರೆ ಈ ವಿಷಯ ಚರ್ಚೆನೇ ಆಗ್ತಿರ್ಲಿಲ್ಲ. ಚರ್ಚೆ ಆಗ್ತದೆ ಹೇಳಿ. ನಂಬಿಕೆ ಇಟ್ಕೊಂಡೇ ಹೋಗ್ಬೇಕಲ್ಲ. ನಂಬಿಕೆ ಇಲ್ಲ ಅಂತ ಮೊದಲೇ ಹೇಳ್ಬಿಟ್ರಿ, ನಾವೇ ಹೇಳ್ಬಿಟ್ರಿ, ನಾವು ತೂಗುಡ್ಸೋನ್ಗೆ ಹಾಸಿಗೆ ಹಾಕೊಟ್ಟಂಗೆ ಆಗ್ತದೆ, ತುಕ್ಕಡಿಕೆ ಮಾಡೋರಿಗೆ ಹಾಸಿಗೆ ಹಾಕೊಟ್ಟಂಗೆ ಆಗೋದಿಲ್ವ ಹೇಳಿ. ನಾವೆಲ್ಲ ಒತ್ತಾಯ ಮಾಡೋಣ, ತಪ್ಪು ಮಾಡಿದ್ರೆ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆರೋಪಿ ಆಗಿದ್ದಾರೆ, ಈಗ ಅಪರಾಧಿ ಅಂತ ನಾನು ಹೇಳೋದಿಲ್ಲ. ಆ ಆರೋಪಿಯ ಆರೋಪಗಳನ್ನ ದೃಢಪಡಿಸ್ತಕ್ಕಂಥ ಜವಾಬ್ದಾರಿಕೆ ಪ್ರಾಸಿಕ್ಯೂಷನ್ ಅವ್ರಿಗೆ, ಯಾರು ಕಾನೂನು ರೀತಿಯ ಕ್ರಮ ಕೈಗೊಳ್ಬೇಕು ಅವ್ರ ಮೇಲೆ ಇದೆ, ಸರ್ಕಾರದ ಮೇಲಿದೆ. ಸರ್ಕಾರ ಇದ್ರಲ್ಲಿ ರಾಜಕೀಯ ಬೆರೆಸಲಿಕ್ಕೆ ಹೋಗಬಾರ್ದು, ಯಾವುದೇ ಸರ್ಕಾರ ಇರಲಿ. ನಾನು ಅನೇಕ ಸಾರಿ ಇಲ್ಲೂ ಹೇಳಿದ್ದೀನಿ, ವಿಧಾನಸಭೆಯಲ್ಲೂ ಕೂಡ ಹೇಳಿದ್ದೀನಿ. ನಮ್ಮ ಸರ್ಕಾರದ ಬಹುತೇಕ ಮೊಕದ್ದಮೆಗಳು ವಿಫಲ ಆಗ್ತಾ ಇರ್ತಕ್ಕಂಥದ್ದು 2 ಕಾರಣ. ಒಂದು, ಏನೇನು ಡಾಕ್ಟರ್ ಸಲ್ಲಿಸಬೇಕು ಇಲಾಖೆಯವ್ರು ಕೊಡೋದಿಲ್ಲ. 2ನೇದು, ಖಾಸಗಿ ಅವ್ರು ಯಾರು ಲಾಯರ್ ಇಟ್ಕೊಳ್ತಾರೆ ವಾದ ಮಾಡಿ ಅಂತೇಳಿ ದುಡ್ಡು ಕೊಡ್ತಾರೆ. ಅದೇ ಖಾಸಗಿ ಅವರು ಸರ್ಕಾರಿ ವಕೀಲರಿಗೆ ನೀವು ಬಾಯಿ ಮುಚ್ಕೊಂಡಿರಿ ಅಂತೇಳಿ ದುಡ್ಡು ಕೊಡ್ತಾರೆ. ಇಲ್ಲಿಯವರೆಗೆ ಈ ಭ್ರಷ್ಟಾಚಾರ ಅಂತಕ್ಕಂಥ ಕಳೆನ ನಾವು ಕೀಳೋದಿಲ್ಲ. ಇದು ನಿರಂತರವಾಗಿ ನೆಟ್ಕೊಂಡು ಹೋಗ್ತದೆ. ಬಾಯಿ ಮುಚ್ಕೊಂಡಿರಿ ಅಂತ ದುಡ್ಡು ಕೊಟ್ಟಾಗ ಅವ್ರು ಬಾಯಿ ಮುಚ್ಕೊಂಡಿದ್ದಾಗ ಕೇಸ್ ಏನಾಯ್ತದೆ, ಸರ್ಕಾರ ಪರ ಆಗ್ತದೇನು? ಸರ್ಕಾರ ಹಾಕಿರ್ತಕ್ಕಂಥ ಕೇಸ್ಗಳು ಎಷ್ಟು ಶಿಕ್ಷೆ ಆಗಿದೆ, ಎಷ್ಟು ಜನಕ್ಕಾಗಿದೆ, ಎಲ್ಲ ಖುಲಾಸೆನೆ. ಅವರೇ ತನಿಖೆ ಮಾಡಿ ಅವರೇ ಚಾರ್ಜ್ ಶೀಟ್, ಕ್ರಮ ಆಗಲಿಲ್ಲ. ಹೌದು, ಸರ್ಕಾರಿ ಕಾನೂನು ಕೋಶ ಬಹಳ ದುರ್ಬಲ ಆಗಿದೆ, ನಮ್ಮಲ್ಲಿ ಬಹಳ ದುರ್ಬಲ ಆಗಿದೆ. ಏನು ಕಾನೂನು ಕ್ರಮ ಕೈಗೊಳ್ಳಬೇಕೋ ಸಂಬಂಧಪಟ್ಟ ಇಲಾಖೆಯವರು ಮತ್ತು ಅವರು. ಒಬ್ರು ಬಡವರಿಗೊಂದು ಬಲಾಢ್ರಿಗೊಂದು ಆಗಬಾರ್ದು. ಬಾಯಿಲಿ ಹೇಳ್ತಾರಲ್ಲ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿ, ನನ್ಗೂ ಒಂದೇ, ಅವ್ರಿಗೂ ಒಂದೇ, ಇವ್ರಿಗೂ ಒಂದೇ ಅಂತ ಹೇಳಿ. ಅದೇ ಒಬ್ಬ ಸಾಮಾನ್ಯ ಆರೋಪಿ ಆಗಿದ್ರೆ ಹಾಕ್ತಿದ್ರೇನು? ಕುರ್ಚಿ ಮೇಲೆ ಕೂರಿಸ್ತಾರೆ, ಅವ್ರಿಗೆ ಏನ್ ಬೇಕೋ ಸಪ್ಲೈ ಮಾಡ್ತಾರೆ. ಅದನ್ನೇ ನಾನೇ ಹೇಳಿದ್ನಲ್ಲ ಮೊದ್ಲಾಗೇನೆ, ಅವ್ರಿಗೆ ಏನ್ ಬೇಕು ಬೇಡಗಳನ್ನ ಪೂರೈಸ್ತಾರೆ ಅಂತ ಹೇಳಿದ್ನಲ್ಲ. ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಅಂತ ಬಾಯಿಲಿ ಹೇಳ್ತಾರೆ, ಅದನ್ನ ಅನುಷ್ಠಾನಕ್ಕೆ ಬರಬೇಕು. ಬರೀ ಚಲನಚಿತ್ರ ಮಂಡಳಿಯವರು, ಕಲಾವಿದರ ಸಂಘರು, ಇನ್ನೊಂದು ಮಂಡಳಿಯವರು ತಪ್ಪು ಮಾಡಿದ್ದು ಅಂತ ಹೇಳ್ಬಾರ್ದು. ಇಡೀ ಚಲನಚಿತ್ರ ಮಂಡಳಿಗೆ, ಕಲಾವಿದರಿಗೆ ದೊಡ್ಡ ಅಪಮಾನ ಅಲ್ವಾ?
ಇಂತಹ ಮೇರು ನಟರುಗಳು, ಕಲಾವಿದರು, ಎಲ್ಲರೂ ಅಲ್ಲ, ಕೆಲವರು ಅಧಿಕಾರಸ್ಥರು ಎಲ್ಲ ಏನೇನಾದ್ರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಆ ಅಧಿಕಾರ, ಆ ಅಂತಸ್ತು, ಆ ಬಳುವಳಿಗಳನ್ನ ದುರುಪಯೋಗ ಮಾಡಿಕೊಂಡು ಮೇರೆ ನಡೆದಾಗ ಮಣ್ಣಾಗಿ ಹೋಗ್ತಾರೆ. ಅದಕ್ಕೆ ಸರ್ಕಾರ ಕ್ರಮ ಕೈಗೊಳ್ಳಿ ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.